ಈ ವರ್ಷ ಕಟ್ ಆಫ್ ಅಂತೂ ಬಹಳ 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 ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ನೀವು ಲಾಸ್ಟ್ ಇಯರ್ ಕಟ್ ಆಫ್ ತೊಗೊಂಡು ಈ ವರ್ಷದ ಕಟ್ ಆಫ್ಗೆ ಕಂಪೇರ್ ಮಾಡೋದಕ್ಕೆ ಆಗಲ್ಲ. ಪ್ರಿಡಿಕ್ಟಬಲ್ಲೇ ಆಗ್ತಾ ಇಲ್ಲ. ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಪ್ರಿಡಿಕ್ಟಬಲ್ ಮಾಡೋದಕ್ಕೆ ಯಾರ ಕೈಲೂ ಚಾನ್ಸೇ ಇಲ್ಲ ಈ ವರ್ಷ. ಹಲೋ ನೀಟ್ ಆಸ್ಪಿರೆಂಟ್ಸ್, ನೀಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಅನೌನ್ಸ್ ಏನೋ ಆಗಿದೆ, ಬಟ್ ಆ ರಿಸಲ್ಟ್ ನೋಡಿದ್ರೆ ಕೆಲವರಿಗೆ ತಲೆ ಗಿರ್ರಂತ ತಿರುಗ್ತಾ ಇದೆ, ಎಸ್ಪೆಷಲಿ ನೀಟ್ ಸ್ಟೂಡೆಂಟ್ಸ್ಗೆ. ಯಾಕೆಂದರೆ ಈ ವರ್ಷದ ಸ್ಕೋರ್ ಕಾರ್ಡ್ ಆಗಿದೆ, ರ್ಯಾಂಕ್ ಆಗಿ ಬಂದಿದೆ, ಮಾರ್ಕ್ಸ್ ಆಗಿ ಬಂದಿದೆ. ಇದೇ ನಿಜವಾಗ್ಲೂ ರಿಯಲ್ ಫ್ಯಾಕ್ಟು ಅಥವಾ ಭ್ರಮೆನೋ ಅಂತ ನಂಬೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ವಿದ್ಯಾರ್ಥಿಗಳು ಸರ್ ನಮ್ಮ ರ್ಯಾಂಕಿಂಗ್ ನಮ್ಮ ಮಾರ್ಕ್ಸ್ ಇಷ್ಟಿದೆ, ಬಟ್ ರ್ಯಾಂಕಿಂಗ್ ಇಷ್ಟೊಂದು ಬಂದುಬಿಟ್ಟಿದೆ, ಫೇಕ್ ಇದೆಯಾ ಅಥವಾ ನಿಜವಲ್ಲೂ ರಿಯಲಿನ ಏನು ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಎಸ್, ಅದಾಗಬೇಕಾಗಿರೋದೆ. ಯಾಕೆಂದರೆ ಆ ರಿಸಲ್ಟ್ ಆ ಮಾರ್ಕ್ಸ್ ಹಂಗಿದೆ, ಬಟ್ ರ್ಯಾಂಕಿಂಗ್ ತುಂಬ 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 ಎಕ್ಸ್ಪೆಕ್ಟೆಡ್ಗಿಂತ ಹೈಲಿ ಇಂಪಾಸಿಬಲ್. ಇದನ್ನು ನಾವು ನಂಬೋದಕ್ಕೆ ಆಗ್ತಾ ಇಲ್ಲ ಈ ವರ್ಷದ ನೀಟ್ ರ್ಯಾಂಕನ್ನು. ಇದು ಸುಳ್ಳೋ ಅಥವಾ ನಿಜನೋ ಇನ್ನೂ ಗೊತ್ತಾಗ್ತಿಲ್ಲ. ಯಾಕೆಂದರೆ ಇಟ್ಸ್ ಅನ್ಬಿಲೀವಬಲ್. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಈ ವರ್ಷದ ರ್ಯಾಂಕ್ ತೊಗೊಂಡಿರೋ ವಿದ್ಯಾರ್ಥಿಗಳು 720 ಔಟ್ ಆಫ್ 720 ತೊಗೊಂಡಿರೋ ವಿದ್ಯಾರ್ಥಿಗಳ ಸಂಖ್ಯೆ 67 ಅಂತ NTA ಸ್ಕೋರ್ ಕಾರ್ಡ್ ತೋರಿಸ್ತಾ ಇದೆ. ಅದೇ ಲಾಸ್ಟ್ ಇಯರ್ ಜಸ್ಟ್ 2 ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ 722 ಫಸ್ಟ್ ರ್ಯಾಂಕ್. ಬಟ್ ಈ ವರ್ಷ 67 ಸ್ಟೂಡೆಂಟ್ಸ್ಗೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಯಾಕೆಂದರೆ ದೇ ಹ್ಯಾವ್ ಗಾಟ್ 720 ಮಾರ್ಕ್ಸ್. ಹೌ ಇಟ್ಸ್ ಪಾಸಿಬಲ್? ಏನು ಇಂಡಿಯಾ ಅಷ್ಟೊಂದು ಡೆವಲಪ್ಡ್ ಕಂಟ್ರಿ ಆಗೋಯ್ತಾ? ಈಗೆಲ್ಲ ಸ್ಟೂಡೆಂಟ್ಸ್ಗಳು ಹೇಳ್ತಾ ಇದ್ದಾರೆ, ಪೇರೆಂಟ್ಸ್ಗಳು ಹೇಳ್ತಾ ಇದ್ದಾರೆ, ಮೇ ಬಿ ಇದು ಸ್ಕ್ಯಾಮ್ ಆಗಿದೆ. ಎಸ್, ಆಗಿದೆಯಲ್ಲೋ ಗೊತ್ತಿಲ್ಲ, ಅದನ್ನು ಜಡ್ಜ್ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಬಟ್ ಪ್ರತಿ ಪ್ರೀವಿಯಸ್ ಇಯರ್ಸಲ್ಲೆಲ್ಲ 1 or 2 ಹೋಗಲಿ, 5 ಜನ ಔಟ್ ಆಫ್ ಔಟ್ ಬರಲಿ, 720 ಓಕೆ ಕ್ರ್ಯಾಕ್ ಮಾಡಲಿ, ಬಟ್ 67 ಸ್ಟೂಡೆಂಟ್ಸ್ ಹೌ ಇಸ್ ಪಾಸಿಬಲ್? ಇದು ಕ್ವಶನ್ ಬಂದಿರೋದು. ಏನಾದರೂ ಕ್ವಶನ್ ಪೇಪರ್ ಲೀಕ್ ಆಗಿತ್ತಾ ಅಥವಾ ಸ್ಕ್ಯಾಮ್ ಆಗಿದೆಯಾ? ಏನಾಗಿದೆ? ವಾಟ್ ಎ ವಂಡರ್. ಇದಕ್ಕೆ NTA ಉತ್ತರ ಕೊಡಬೇಕು. ಕೆಲವು ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ಗೆ ನಾವು ಅಪ್ಲೈ ಮಾಡ್ತೀವಿ ಅಂತ ಏನೋ ಎಲ್ಲರಿಗೂ ಹ್ಯೂಮರ್ ಬರ್ತಾ ಇದೆ. ಇದನ್ನು ಕೋರ್ಟೇ ನೋಡ್ಕೊಳುತ್ತೆ, ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಸಿಸ್ಟಮ್ ಹಂಗಾಗಿದೆಯೋ ಅಥವಾ ನಮಗೆ ಸಿಸ್ಟಮ್ ಆ ರೀತಿ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಅಕ್ಸೆಪ್ಟ್ ಇಟ್. ಯಾಕೆಂದರೆ ಇದು ಆಲ್ ಇಂಡಿಯಾ ಕೋಟಾ ರ್ಯಾಂಕಿಂಗು. ನಮ್ಮ ಸ್ಟೇಟಲ್ಲಿ ಕೊಡೋದು 15% ಫಾರ್ ಆಲ್ ಇಂಡಿಯಾ ಕೋಟಾ ಕೊಡ್ತಾರೆ, ರಿಮೈನಿಂಗ್ 85% ಅದು ಸ್ಟೇಟ್ ಕೋಟಾ ಕೊಡ್ತಾರೆ. ನಮ್ಮೊಬ್ಬ ಸ್ಟೂಡೆಂಟು ಗಾಟ್ 711, ಜಸ್ಟ್ 9 ಮಾರ್ಕ್ಸ್ ಕಡಿಮೆ ಆಗಿದೆ, ಬಟ್ ಇಸ್ ರ್ಯಾಂಕಿಂಗ್ ಈಸ್ 326. ಇಮ್ಯಾಜಿನ್ ಮಾಡ್ಕೊಳ್ಳಿ, 711 9 ಮಾರ್ಕ್ಸ್ ಕಡಿಮೆ ಆದರೂ ಇಸ್ ರ್ಯಾಂಕಿಂಗ್ ಈಸ್ 326. 600 ಬಂದಿರೋ 650 ಬಂದಿರೋ ವಿದ್ಯಾರ್ಥಿಗಳ ರ್ಯಾಂಕ್ ಏನಾಗಬೇಕು? ಇಷ್ಟೊಂದು ರೇಷಿಯೋ ಚೇಂಜ್ ಆಗೋಕ್ಕೆ ಚಾನ್ಸ್ ಇದೆಯಾ? ಇದೊಂದು ರೀತಿ MP ಎಲೆಕ್ಷನ್ ಆಯ್ತಲ್ಲ, ಎಕ್ಸಿಸ್ಟ್ ಪೋಲ್ ಆ ರೀತಿಯಾಗಿ ಹೋಗ್ತಾ ಇದೆ. ಅನ್ಬಿಲೀವಬಲ್ ಆಗ್ತಾನೆ ಇಲ್ಲ. ನೋಡಿ, ಲಾಸ್ಟ್ ಇಯರ್ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಲಾಸ್ಟ್ ಇಯರ್ 2023 710ಗೆ ಇಸ್ ರ್ಯಾಂಕಿಂಗ್ ಇಸ್ 44, ಅಪ್ ಟು 710 ಇಸ್ ರ್ಯಾಂಕಿಂಗ್ ಇಸ್ 50 ಇದೆ. 711 ಅಂದರೆ ಮೇ ಬಿ ಅಟ್ಲೀಸ್ಟ್ ರ್ಯಾಂಕ್ 50 ಬರಬೇಕಾಗಿತ್ತು ಅಲ್ವಾ? ಬಟ್ ಇವನ ವಿದ್ಯಾರ್ಥಿ ಬಂದಿರೋ ವಿದ್ಯಾರ್ಥಿ 326. ಇಮ್ಯಾಜಿನ್ ಮಾಡ್ಕೊಳ್ಳಿ, 50ಯಲ್ಲಿ 326 ಅಂದರೆ ನಿಯರ್ಲಿ 6 ಟೈಮ್ ಜಾಸ್ತಿ ಆಗೋಗಿದೆ ರ್ಯಾಂಕಿಂಗು. ಇಲ್ಲೇನಾದರೂ ಯಾವ್ದಾರ ಇನ್ಸ್ಟಿಟ್ಯೂಟು ಸ್ಕ್ಯಾಮ್ ಆಗಿದೆಯಾ? ಕಾಲನೇ ಉತ್ತರ ಹೇಳಬೇಕು. ಈ ರ್ಯಾಂಕಿಂಗು, ಈ ಮಾರ್ಕ್ಸ್ ನೋಡಿದ್ರೆ 600 ಬಂದಿದ್ದರೂ ಈ ವರ್ಷ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಡಿಪೆಂಡಿಂಗ್ ಅಪಾನ್ ದಿ ಸ್ಟೇಟ್ ಕೋಟಾ, ಅಲ್ಲೂ ತುಂಬ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರೆ ತುಂಬ ಕಷ್ಟ. ಎನಿವೇ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅಕ್ಸೆಪ್ಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ವೆಯ್ಟ್ ಮಾಡಿ, ಕೂಲಾಗಿರಿ. ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದಿದೆಯೋ ಏನೂ ಮಾಡೋಕ್ಕಾಗಲ್ಲ. ಸಿಸ್ಟಮ್ ಆ ರೀತಿ ಇರ್ಬೋದೋ ಅಥವಾ ಏನೋ ಗೊತ್ತಿಲ್ಲ. ಎನಿವೇ, ಕೌನ್ಸಿಲಿಂಗ್ ತನಕ ವೆಯ್ಟ್ ಮಾಡಿ. ಕೌನ್ಸಿಲಿಂಗಲ್ಲಿ ಸ್ಟೇಟ್ ಕೋಟಾ ಮುಖಾಂತರ ನಿಮಗೆ ಸೀಟ್ ಸಿಕ್ಕಿದ್ರೂ ಸಿಗ್ಬೋದು.